ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಆಲೂ ಪರೋಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆನಾ? ಇವಾಗ ನೋಡಿ, ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ಮಲ್ಟಿಗ್ರೈನ್ ಆಶೀರ್ವಾದ ಆಟ ತೊಗೊತಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಅದು ಫೈಬರ್ ಅಂಶ ಎಲ್ಲ ಇರುತ್ತೆ. ಬಟ್ ಹೆಚ್ಚಾಗಿ ಪ್ರೋಟೀನ್ ಅದೆಲ್ಲ ತುಂಬಾ ಹೇರಳವಾಗಿದೆ. ನೀವು ಅದನ್ನು ಯೂಸ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ನೋಡಿ, ನಾನಿವಾಗ ಜಲ್ಡಿ ಹಿಡಿದು ನಾನು ಅದರಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದನ್ನು ನಾನಿವಾಗ ಪಾತ್ರೆನಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಒಂದು ಚಿಕ್ಕ ಬೇಸನ್ನಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ kg ಹಾಕ್ಕೊತಾಯಿದ್ದೀನಿ. ಇದಕ್ಕೆ ಒಂದು 10 ಪರೋಟಗಳಾಗುತ್ತೆ ಫ್ರೆಂಡ್ಸ್. ನೋಡಿ, ಆಟ ಮಲ್ಟಿಗ್ರೇನ್ ಗೊತ್ತಾಗ್ತಾಯಿದೆಯಲ್ಲ, ಆಶೀರ್ವಾದ ಅಂತೇಳ್ಬಿಟ್ಟು. ಇದು 5 kgಗೆ 350 ರೂಪಾಯಿನೇನೋ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಇವಾಗ ನನಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಒಂದು 2-3 ಚಮಚ ಎಣ್ಣೆನ ಹಾಕ್ಕೊತಾಯಿದ್ದೀನಿ. ಸಾಲ್ಟ್ ಹಾಕಿರೋದು ವಿಡಿಯೋ ಅದು ಆಗಿಲ್ಲ ಫ್ರೆಂಡ್ಸ್. ಓಕೆನಾ? ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ, ನಿಮಗೆ ರುಚಿಗೆ ತಕ್ಕಷ್ಟು. ಎಣ್ಣೆನ ಹಾಕ್ಕೊಂಡು ಇವಾಗ ಸ್ವಲ್ಪ ಕೈನಲ್ಲೇ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಡೈರೆಕ್ಟ್ ನೀರು ಹಾಕ್ಕೊಬೇಡಿ. ಈ ಥರ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನ ಹಾಕ್ಬಿಟ್ಟು ಫಸ್ಟ್ ಕಲಿಸ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು ತುಂಬ ಸಾಫ್ಟಾಗಿ ಬರುತ್ತೆ. ಓಕೆನಾ? ನೋಡಿ, ಥರ ಚೆನ್ನಾಗಿ ನೋಡ್ತಿರ್ಬೋದು ನೀವು. ಇವಾಗ ಹಿಂಗೆ ಸ್ವಲ್ಪ ಎಲ್ಲ ಹಸಿ ಥರ ಇದ್ರ ಥರ ಆಗಿದೆ ನೋಡಿ. ಓಕೆನಾ? ಈ ಥರ ಚೆನ್ನಾಗಿ ಎಣ್ಣೆನಲ್ಲೇ ನಾವು ಕೈನ ಹಿಂಗೆ ಥರ ಹಿಡಿದ್ರೆ ಅದು ಕೈನಲ್ಲಿ ಹಿಂಗೆ ಉಂಡೆ ಥರ ಆಗುತ್ತೆ. ಓಕೆನಾ? ಆ ಟೈಮ್ನಲ್ಲಿ ನೋಡಿ, ಇವಾಗ ನಾನು ಒಂದು ಲೋಟದಷ್ಟು ನೀರನ್ನ ಯೂಸ್ ಮಾಡ್ತೀನಿ. ನೋಡಿ, ಈ ಲೋಟದಲ್ಲಿ 1 ಲೋಟ ಇದು ಫುಲ್ ಇವಾಗ ಯೂಸ್ ಮಾಡ್ತೀನಿ ನಾನು. ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ಒಟ್ಟಿಗೆ ಒಂದು ಸರಿ ಹಾಕೋಕ್ಕೆ ಹೋಗಬೇಡಿ. ಹಾಕಿದ್ರೆ ಅದು ನೀರಾಗೋ ಚಾನ್ಸಸ್ ಇರುತ್ತೆ. ಓಕೆನಾ? ನೋಡಿ, ಇವಾಗ 1 ಲೋಟ ನಾನು ಫುಲ್ ಖಾಲಿ ಮಾಡಿದ್ದೀನಿ. ಇನ್ನೊಂದು ಅರ್ಧ ಲೋಟದಷ್ಟು ಬೇಕಾಗುತ್ತೆ. ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಫಸ್ಟು ಇದನ್ನು ಕಲಿಸ್ಬಿಟ್ಟು ಇಟ್ಕೊಂಬಿಡ್ಬೇಕು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಯೋದಕ್ಕೆ. ಮತ್ತು ಇನ್ನೊಂದು ಲೋಟ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಅರ್ಧ ಲೋಟ ನಾನು ಯೂಸ್ ಮಾಡ್ತೀನಿ. ಚೆನ್ನಾಗಿ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಬಿಡಿ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ. ಇನ್ನು ಬೇರೆ ಮಸಾಲೆಗಳ್ನ ರೆಡಿ ಮಾಡೋ ಅಷ್ಟರಲ್ಲಿ ಇದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಬಟ್ ನಾವು ಹೊರಗಡೆಯಿಂದ ಪರೋಟ ತೊಗೊಂಬಂದು ತಿನ್ನೋ ಬದಲು ಮನೆಯಲ್ಲೇ ನಾವು ಆರಾಮಾಗಿ ಹೆಲ್ದಿಯಾಗಿ ಮಾಡಿಕೊಂಡು ನಾವು ತಿನ್ಬೋದು. ಓಕೆನಾ? ಇವಾಗ ನೋಡಿ, ನಾನು ಕಲಸಿದ್ದಾಯಿತು. ಈ ಥರ ಚೆನ್ನಾಗಿ ನೋಡಿ ಅದಕ್ಕೆ ಕಲಿಸ್ಬಿಟ್ಟು ಇದು ಸ್ವಲ್ಪ ನೆಂದರೆ ಇನ್ನೂ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಇವಾಗ ಮುಚ್ಚಿಟ್ಬಿಡೋಣ ಒಂದು ಪ್ಲೇಟ್ನ. ಚೆನ್ನಾಗಿ ಈ ಥರ ಕಲಿಸ್ಕೊಂಡು ನೀವು ಮುಚ್ಚಿಟ್ಬಿಡಿ. ಸೇಮ್ ಚಪಾತಿ ಹೇಗೇನೆ ಕಲಿಸ್ಕೊತೀರೋ ಅದೇ ಥರನೇ ಸೇಮು ನೀವು ಕಲಿಸ್ಕೊಂಬಿಟ್ಟು ಇಟ್ಕೋಬೇಕು. ಬಟ್ ಮಸಾಲ ಮಾತ್ರ ನಾನು ತೋರಿಸ್ತೀನಿ ನಿಮಗೀಗ. ನೋಡಿ, ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಇಟ್ಬಿಡ್ತೀನಿ ಸೈಡಿಗೆ. ಹಾಗೆ ನಾನು ಒಂದು 1/4 kg 4 ಆಲೂಗೆಡ್ಡೆನ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು 4 ವಿಸಲ್ನ ಬರ್ಸ್ಕೊಂಡು ನೋಡಿ, ಇವಾಗ ಸುಲಿದ್ಬಿಟ್ಟು ನಾನು ಇದನ್ನು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊತಾಯಿದ್ದೀನಿ. ನೀವು ಕೈನಲ್ಲಿ ಬೇಕಾದ್ರೂ ಕ್ಯೂಚ್ಬೋದು. ಓಕೆನಾ? ಇದು ಸುಡ್ತಾ ಇದೆ, ನಾನು ಅದಕ್ಕೆ ಸ್ಮ್ಯಾಶರ್ನಲ್ಲಿ ನಾನು ಸ್ಮ್ಯಾಶ್ ಮಾಡ್ಕೊಂಡು ತುಂಬ ನೋಡಿ ಚೆನ್ನಾಗಿ ಸಾಫ್ಟಾಗಿದೆ. ಒಂದು 4 ವಿಸಲ್ ಬರ್ಸಿ ಫ್ರೆಂಡ್ಸ್. ನಿಮ್ಮದು ಕುಕ್ಕರ್ ಚೆನ್ನಾಗಿರೋದಿದ್ದರೆ ಒಂದು 2-3 ವಿಸಲ್ ಬರ್ಸ್ಬೋದು. ನಮ್ಮದು ಕುಕ್ಕರ್ ಸ್ವಲ್ಪ ಇದಾಗಿದೆ, ಹಂಗಾಗಿ ಒಂದು 4 ಬರ್ಸಿದ್ದೀನಿ. ಇವಾಗ ಅದು ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ 2 ಈರುಳ್ಳಿ ಮೀಡಿಯಮ್ ಸೈಜ್ದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಇವಾಗ ಅದರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ಆದಷ್ಟು ನಿಮಗೆ ತುಂಬ ಚಿಕ್ಕದಾಗಿ ಬೇಕಾದ್ರೆ ಫೈನಾಗಿ ಇದು ಮಾಡ್ಕೊಳ್ಳಿ. ಆಮೇಲೆ ಶುಂಠಿನ ನಾನು ತುರ್ಕೊಂಡಿದ್ದೆ, ಒಂದು ಸ್ವಲ್ಪ 1 ಇಂಚಿನಷ್ಟು ಹಾಕ್ಕೊತಿದ್ದೀನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿಗಳ್ನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದೂ ನೀವು ಫೈನ್ ಚಾಪ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿ ನೀವು ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನಿದು ಸ್ವಲ್ಪ ಬಾಯಿ ಸಿಗಲಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಅಜ್ವಾನ ಅಂತ ಹೇಳ್ತೀವಲ್ಲ, ಓಮ್ ಕಾಳು ಅಂತ ಹೇಳ್ತೀವಲ್ವ, ಅದು ಒಂದು ಸ್ವಲ್ಪ ತೊಗೊಂಡು ಇದಿವಾಗ ನಾವು ಆಲೂಗೆಡ್ಡೆ ಎಲ್ಲ ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ನಾನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಒಂದು 1/4 ಚಮಚದಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ. ನಾವು ಹಿಟ್ಟಲ್ಲೂ ಹಾಕಿರ್ತೀವಿ, ಮತ್ತು ಇದಕ್ಕೂ ನಾವು ಸ್ವಲ್ಪ ನೋಡಿಕೊಂಡು ರುಚಿನ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಇದು ಕಸ್ತೂರಿ ಮೇಥಿ ಅಂತ ಬರುತ್ತಲ್ವ, ಅದನ್ನು ನಾನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಅದನ್ನು ಅಷ್ಟೇ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಇದಕ್ಕೆ ಚಟ್ನಿ ಮತ್ತು ಬೇರೆ ಸಾಂಬಾರು ಏನೂ ಬೇಕಾಗಿಲ್ಲ ಫ್ರೆಂಡ್ಸ್. ಓಕೆನಾ? ಸೂಪರಾಗಿರುತ್ತೆ. ನೀವು ತುಪ್ಪದ ಜೊತೆ ಬೆಣ್ಣೆ ಜೊತೆ ಬೇಕಾದ್ರೆ ನೀವು ತಿನ್ಬೋದು. ನೋಡಿ, ಕ್ರಷ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮಕ್ಳುಗಳು ಎಲ್ಲ ಸೈಡಿಗೆ ಎತ್ತಿಡ್ತಾರೆ ತರಕಾರಿಗಳು, ಈ ಥರದ್ದು ಈರುಳ್ಳಿ ಎಲ್ಲ ತಿನ್ನಲ್ಲ ಅಂದರೆ ಈ ಥರ ನೀವು ಮಾಡಿಬಿಟ್ಟು ತಿನ್ನಿಸ್ಬೋದು. ನೋಡಿ, ಇದು
ಚಾಟ್ ಮಸಾಲ, ನಾನೊಂದು ಅರ್ಧ ಚಮಚ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣಿನ ಹುಳಿನೂ ಹಾಕ್ಕೊತಾರೆ, ಬಟ್ ಚಾಟ್ ಮಸಾಲದಲ್ಲಿ ಹುಳಿ ಅಂಶ ಎಲ್ಲ ಇರುತ್ತೆ. ಇದ್ದರೆ ನೀವು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣನ್ನು ನೀವು ಹಾಕ್ಕೊಳ್ಬೋದು. ಚಾಟ್ ಮಸಾಲ ನಿಮ್ಮಲ್ಲಿ ಇಲ್ಲ ಅಂದರೆ ಇವಾಗ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ, ಸ್ವಲ್ಪ ಅರಿಶಿನ ಪುಡಿನೂ ಬೇಕಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಅರಿಶಿನ ಪುಡಿ ಹಾಕಿಲ್ಲ, ಬಟ್ ಕಲ್ಲರ್ ಬೇಕಂದರೆ ನೀವು ಸ್ವಲ್ಪ ಒಂಚೂರು ಅರಿಶಿನ ಪುಡಿನ ನೀವು ಹಾಕ್ಕೊಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದು ಸೂಪರಾಗಿರುತ್ತೆ. ಬೆಳಗ್ಗೆ ಮಕ್ಳುಗಳಿಗೆ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೊಡ್ಬೋದು, ಬಟ್ ನೈಟಲ್ಲಿ ಊಟಕ್ಕೂ ಬೇಕಾದರೂ ನೀವು ಮಾಡ್ಕೋಬೋದು. 1-2 ಪರೋಟ ತಿಂದ್ಬಿಟ್ರೆ ಹೆವಿಯಾಗಿ ಹೋಗುತ್ತೆ, ಅದೇನೇ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಓಕೆನಾ. ಇವಾಗ ಏನಾದರೂ ಡಯಟ್ ಮಾಡ್ತಿರೋ ಅಂಥವರೆಲ್ಲ ಆರಾಮಾಗಿ, ಈಗ ಚಪಾತಿನ ಬರೀ ಚಪಾತಿ ತಿನ್ನೋ ಬದಲು ಇವಾಗ ಈ ಥರ ನೀವು ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ, ನಿಮಗೆ ಡಯಟು ಆಗುತ್ತೆ. ಓಕೆನಾ. ನೋಡಿ ಥರ ಚೆನ್ನಾಗಿ ರುಚಿ ನಾನು ನೋಡ್ತಾಯಿದ್ದೀನಿ, ಅದು ಚೆನ್ನಾಗಿದೆ, ಕರೆಕ್ಟಾಗಿ ಎಲ್ಲ ಪರ್ಫೆಕ್ಟಾಗಿದೆ. ಇವಾಗ ಒಂದು ಕಡೆ ನಾನು ಸೈಡಿಗೆ ಎತ್ತಿಟ್ಕೊತೀನಿ. ಇಟ್ಕೊಂಡು ಇವಾಗ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ ಇದು ಚೆನ್ನಾಗಿ ನೆಂದಿದೆ. ಇವಾಗ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಇವಾಗ ನಿಮಗೆ ಸೈಜ್ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಾಗಿ ನೀವು ತೊಗೊಂಡು ಉಂಡೆ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಹಸಿಟ್ಟನ್ನ ಹರಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ನಾದ್ಕೊಂಬಿಟ್ಟು ಒಂದೊಂದನ್ನೇ ನೀವು ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಬೇಕಾದರೂ ನೀವು ಬೇಯಿಸ್ಕೊಳ್ಬೋದು, ಇಲ್ಲ ಆಯಿಲ್ ಬೇಕಾದರೂ ಹಾಕ್ಕೊಂಡು. ನೋಡಿ ಈ ಥರ ಕೈನಲ್ಲೇ ಸ್ವಲ್ಪ ಅಗಲ ಮಾಡ್ಕೊತಾ ಇದ್ದೀನಿ ನಾನು. ಇದರಲ್ಲಿ ಒಬ್ಬಟ್ಟಿನ ಥರ ನೀವು ಮಧ್ಯದಲ್ಲಿ ಇಟ್ಬಿಟ್ಟು ಫಿಲ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ತುಂಬ್ತೀವಲ್ಲ, ಆ ಥರ ಬೇಕಾದರೂ ನೀವು ಮಾಡ್ಕೋಬೋದು. ಇಲ್ಲ ಡೈರೆಕ್ಟು ಚಪಾತಿ ಲಟ್ಟಿಸ್ಬಿಟ್ಟು ಅದ್ರ ಮೇಲೆ ಬೇಕಾದರೂ ಇಟ್ಕೋಬೋದು. ನಾನಿವಾಗ ಒಬ್ಬಟ್ಟನ್ನ ಮಾಡಬೇಕಾದ್ರೆ ಹೂರಣನ ಮಧ್ಯದಲ್ಲಿ ಇಡ್ತೀವಲ್ವ, ಆ ಥರ ನಾನು ಇಟ್ಬಿಟ್ಟು ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಸೈಡ್ಗಳ್ನ ಈ ಥರ ಕವರ್ ಮಾಡಬೇಕು ಫ್ರೆಂಡ್ಸ್. ಅದು ವೀಡಿಯೋ ಆಗಿಲ್ಲ, ಸಾರಿ, ಅದು ಗೊತ್ತಾಗಿಲ್ಲ. ನೋಡಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇವಾಗ 2 ಕಡೆನೂ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ನೀವು ಲಟ್ಟಣಿಗೆನಲ್ಲಿ ಬೇಕಾದರೂ ಲಟ್ಟಿಸ್ಬೋದು, ಇಲ್ಲ ಕೈನಲ್ಲಿ ಬೇಕಾದರೂ ಲಟ್ಟಿಸ್ಬೋದು ಫ್ರೆಂಡ್ಸ್. ಓಕೆನಾ. ಈ ಥರ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಮತ್ತೆ ನೀವು ಮಾಡ್ಕೊಂಡು ತಿಂತಾಯಿದ್ರೆ, ಚಪಾತಿ ಮಾಡೋ ಬದಲು ಇದನ್ನೇ ನೀವು ಡೈಲಿ ಮಾಡ್ಕೊಂಡು ತಿಂತಿರಬೇಕಾದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದು ಪಂಜಾಬಿ ಸ್ಟೈಲು ಫ್ರೆಂಡ್ಸ್. ಓಕೆನಾ. ಪಂಜಾಬಿಯವರು ಇದೇ ಥರನೇ ಮಾಡ್ಕೊಂಡು ತಿನ್ನೋದು. ಓಕೆನಾ. ಪಕ್ಕ ಪಂಜಾಬಿ ಸ್ಟೈಲ್ ಇದು. ಈ ಥರ ನೋಡಿ ಲೈಟಾಗಿ ನೀವು ಪ್ರೆಸ್ ಮಾಡಬೇಕಾಗತ್ತೆ, ಏಕೆಂದರೆ ಸಾಫ್ಟಾಗಿ ಇವಾಗ ಅದು ನೆಂದಿರೋದ್ರಿಂದ ಹಸಿಟ್ಟು ಸಾಫ್ಟಾಗಿರುತ್ತಲ್ವ. ಜಾಸ್ತಿ ಇದು ಮಾಡಿದ್ರೆ ಮಸಾಲೆ ಎಲ್ಲ ಫುಲ್ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಈ ಥರ ಕೈನಲ್ಲೇ ಇವಾಗ ಲಟ್ಟಿಸ್ಕೊಂಡು ತವ ಮೇಲೆ ಹಾಕ್ಕೊಂಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಈ ಥರ ಲೈಟಾಗಿ ಕೆಳಗಡೆ ಹಸಿಟ್ಟನ್ನ ಹಾಕ್ಕೊಂಡು, ಇಲ್ಲ ನೀವು ಬೇಡ ಅಂದರೆ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ, ಒಬ್ಬಟ್ಟಿನ ಕವರ್ಗಳು, ಅದನ್ನು ಬೇಕಾದರೂ ನೀವು ಹಾಕ್ಕೊಂಡು ಬೇಕಾದರೆ ಲಟ್ಟಿಸ್ಕೋಬೋದು. ಬಟ್ ನಾನು ಈ ರೀತಿ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಬೇರೆ ಥರ ತೋರಿಸ್ತೀನಿ. ನೋಡಿ ಇವಾಗ ತವವನ್ನು ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಇಲ್ಲ ತುಪ್ಪ, ನಿಮ್ಗೆ ಏನು ಬೇಕು ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಟ್ ನಾನು ಆಯಿಲ್ನೇ ಹಾಕ್ತಾಯಿದ್ದೀನಿ. ತುಪ್ಪ ಬೇಕಂದರೆ ನೀವು ತುಪ್ಪ ಹಾಕ್ಕೊಳ್ಳಿ, ತುಪ್ಪ ಇಷ್ಟ ಇರೋರು. ತುಪ್ಪ ಇಷ್ಟ ಇಲ್ಲ ಅಂದರೆ ಬೇಡ. ನೋಡಿ ಇವಾಗ ಹಾಕ್ತಾಯಿದ್ದೀನಿ, ಮತ್ತು ಅದ್ರ ಮೇಲೆ ಚೆನ್ನಾಗಿ ಸ್ವಲ್ಪ ಲಟ್ಟಿಸ್ಕೊಳ್ತಾ ಇದ್ದೀನಿ. ಬಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಈ ಥರ ನೀವು ಖಂಡಿತ ಮಾಡಿ ನೋಡಿ ಒಮ್ಮೆ. ಮತ್ತು ಫಸ್ಟ್ ಟೈಮು ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಒಂದ್ಸಲಿ ಮಾಡಿಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹೇಗೆ ಬಂತು ಅಂತೇಳ್ಬಿಟ್ಟು. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಇವಾಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಇದ್ರ ಬದಲು ತುಪ್ಪ ಬೇಕಾದರೂ ಹಾಕ್ಕೋಬೋದು, ಇಷ್ಟ ಇದ್ದರೆ. ಇಷ್ಟ ಇಲ್ಲ ಅಂದರೆ ನೀವು ಎಣ್ಣೆ ಹಾಕ್ಕೋಬೋದು. ನಿಮ್ಗೆ ಏನು ಇಷ್ಟನೋ ಅದನ್ನು ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಓಕೆನಾ. ನಮ್ಮ ಮನೆಯಲ್ಲಿ ತುಪ್ಪ ಹಾಕಿದ್ರೆ ತಿನ್ನಲ್ಲ, ನಮಗೆಲ್ಲ ಇಷ್ಟ. ನಮ್ಮ ಹಸ್ಬೆಂಡ್ ಅವರೆಲ್ಲ ತಿನ್ನೋದಿಲ್ಲ ತುಪ್ಪ ಹಾಕಿದ್ರೆ, ಹಾಗಾಗಿ ನಾನು ಆಯಿಲ್ನೇ ಹಾಕ್ತಿದ್ದೀನಿ. ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ, ಮೇಲೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಆಗ ನೀವು ಉಲ್ಟಾ ಹಾಕ್ಬೇಕು. ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಾ. ಈ ರೀತಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ. ಮತ್ತು ಇನ್ನೊಂದ್ಸಲ ನಾನು ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಬಟ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ನಾನು ಏನೇನು
ಐಟಮ್ಸ್ನ ಹಾಕ್ತಿ ಅಂತ ಗೊತ್ತಾಗುತ್ತೆ. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೀವು ನೋಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರು ನನ್ನ ವೀಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಖಂಡಿತ ನೀವೇ ಮಾಡಿಬಿಟ್ಟು ಮನೆಯಲ್ಲಿ ತಿನ್ಬೋದು. ಯಾವುದೇ ಆದ್ರೂ ಅಷ್ಟೇ ಫ್ರೆಂಡ್ಸ್, ಯಾರ ವೀಡಿಯೋನಾದರೂ ಅಷ್ಟೇ, ನನ್ನದೇ ಅಂತಲ್ಲ, ಸ್ಕಿಪ್ ಮಾಡಿದ್ರೇ ನೋಡಿ. ಏಕೆಂದರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಗೊತ್ತಾಗಲ್ಲ. ಅರ್ಧಂಬರ್ಧ ನೋಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಓಕೆನಾ? ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.